ಜರ್ಮನಿನಲ್ಲಿ ರಿಟೈರ್ಮೆಂಟ್ ಏಜ್ ಒಂದು ಯಾಕೆ ಲ್ಯಾಂಡ್ ಆಫ್ ಇನ್ಶೂರೆನ್ಸ್ ಅಂತ ಬೈಸಿಕಲ್ಗೂ ಇನ್ಶೂರೆನ್ಸ್ ಮಾಡಿ ಪ್ರತಿಯೊಬ್ಬರಿಗೂ ಹೆಲ್ತ್ ಇನ್ಶೂರೆನ್ಸ್ ಜಾಬ್ ಸಿಗೋವರೆಗೂ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾವು ಜರ್ಮನಿಗೆ ಬಂದು ಹತ್ತತ್ರ 2 ವರ್ಷ ಆಗ್ತಾ ಬಂತು. ಈ 2 ವರ್ಷದಲ್ಲಿ ಪ್ರತಿ ಸಲನೂ ನಾನು ಲೆಟರ್ ಬಾಕ್ಸ್ ನ ಚೆಕ್ ಮಾಡಿದಾಗ ಏನಾದ್ರೂ ಒಂದು ಇನ್ಶೂರೆನ್ಸ್ ರಿಲೇಟೆಡ್ ಲೆಟರ್ ಇದ್ದೇ ಇರ್ತಿತ್ತು. ಸೊ ನನಗೆ ಸರ್ಪ್ರೈಸ್ ಆಗ್ತಿತ್ತು, ಏನಿದು ಪ್ರತಿ ಸಲ ಚೆಕ್ ಮಾಡಿದಾಗೂ ಇನ್ಶೂರೆನ್ಸ್ ರಿಲೇಟೆಡ್ ಏನಾದ್ರೂ ಒಂದು ಲೆಟರ್ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ನಾನು ವಿಚಾರಿಸಿದಾಗ ನನಗೆ ಗೊತ್ತಾಯ್ತು ಅವರು ಜರ್ಮನಿನಲ್ಲಿ ಸಿಕ್ಕಾಪಟ್ಟೆ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟಿದ್ದಾರೆ ಅಂತ. ಸೊ ಅದಕ್ಕೆ ನಾನು ಅವ್ರ ಹತ್ರ ತುಂಬಾನೇ ಇನ್ಫಾರ್ಮೇಶನ್ ತಿಳ್ಕೊಂಡು ಇನ್ಶೂರೆನ್ಸ್ ಬಗ್ಗೆ ನಾನು ನಿಮ್ಗೆ ಕೆಲವು ಇಂಪಾರ್ಟೆಂಟ್ ಇನ್ಶೂರೆನ್ಸಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ. ಈ ಇನ್ಶೂರೆನ್ಸಸ್ ಬಗ್ಗೆ ಡಿಸ್ಕಸ್ ಮಾಡಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜರ್ಮನಿನಲ್ಲಿ ತುಂಬಾನೇ ಮ್ಯಾಂಡೇಟರಿ ಆಗಿರೋ ಇನ್ಶೂರೆನ್ಸ್ ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್. ಇಲ್ಲಿ ಪ್ರತಿಯೊಬ್ಬರಿಗೂ ಹೆಲ್ತ್ ಇನ್ಶೂರೆನ್ಸ್ ಇದ್ದೇ ಇರುತ್ತೆ. ಏನಕ್ಕೆ ಈ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು, ಹಾಗೆ ಹೋಗಿ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ ಅಂತ ನೀವು ಅನ್ಕೊಳೋದಾದ್ರೆ, ಇಲ್ಲೇನಪ್ಪಾ ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮ್ಗೊಂದು ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಕೊಡ್ತಾರೆ. ಸೊ ಆ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡೋದು. ಸೊ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಇಲ್ಲ ಅಂತಂದ್ರೆ ನೀವು ಇಲ್ಲಿ ಯಾವುದೇ ಹಾಸ್ಪಿಟಲ್ ಅಲ್ಲೂ ಕೂಡ ನಿಮ್ಗೆ ಟ್ರೀಟ್ಮೆಂಟ್ ಕೊಡಲ್ಲ. ಸೊ ಈ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ 2 ತರ ಬರುತ್ತೆ, ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಅಂತ. ಫಸ್ಟ್ಲಿ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನೋಡೋಣ. ಯಾವೆಲ್ಲ ಎಂಪ್ಲಾಯೀಸ್ ಅರ್ನಿಂಗ್ಸ್ ಬಂದ್ಬಿಟ್ಟು ಬಿಲೋ 69,300 ಯೂರೋ ಇರುತ್ತೋ ಅವರೆಲ್ಲ ಈ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ಗೆ ಎಲಿಜಿಬಲ್ ಇರ್ತಾರೆ. ಈ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಬರೀ ಎಂಪ್ಲಾಯೀಸ್ ಅಷ್ಟೇ ಅಲ್ಲ, ಈವನ್ ಸ್ಟೂಡೆಂಟ್ಸ್ ಕೂಡ ಆಪ್ಟ್ ಮಾಡ್ಕೋಬಹುದು. ಸ್ಟೂಡೆಂಟ್ಸ್ ಜೊತೆ ಪೆನ್ಷನರ್ಸ್, ಅನ್ಎಂಪ್ಲಾಯ್ಡ್, ಸಮ್ಟೈಮ್ಸ್ ಸೆಲ್ಫ್ ಎಂಪ್ಲಾಯೀಸ್ ಕೂಡ ಇದನ್ನ ಆಪ್ಟ್ ಮಾಡ್ಕೊಂತಾರೆ. ಇದರಿಂದ ಏನಪ್ಪ ಬೆನಿಫಿಟ್ ಅಂತ ಅಂದ್ರೆ, ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ರೆ ನಿಮ್ ಜೊತೆ ನಿಮ್ಮ ಡಿಪೆಂಡೆಂಟ್ಸ್ ಯಾರಿರ್ತಾರೆ, ನಿಮ್ಮ ಸ್ಪೌಸ್ ಮತ್ತೆ ನಿಮ್ಮ ಚಿಲ್ಡ್ರನ್, ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಅವರಿಗೆಲ್ಲ ಏನು ಸಪ್ರೇಟ್ ಆಗಿ ಇನ್ಶೂರೆನ್ಸ್ ಮಾಡಿಸೋ ಅವಶ್ಯಕತೆ ಇರಲ್ಲ. ಈ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಪ್ರೊವೈಡರ್ಸ್ ತುಂಬಾ ಇದೆ ಜರ್ಮನಿನಲ್ಲಿ, TK, AOK, ಇನ್ನು ಬೇರೆ ಬೇರೆ ರೀತಿದೆಲ್ಲ. ಈ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಲಿಮಿಟೆಡ್ ಕವರೇಜ್ ಇರುತ್ತೆ, ಬೇಸಿಕ್ ಟ್ರೀಟ್ಮೆಂಟ್ ಮಾತ್ರ ಪ್ರೊವೈಡ್ ಆಗುತ್ತೆ. ಇನ್ ಕೇಸ್ ನೀವು ಅಡ್ಮಿಟ್ ಆದ್ರಿ ಹಾಸ್ಪಿಟಲ್ಗೆ ಅಂತಂದ್ರೆ ನಿಮ್ಗೆ ಪ್ರೈವೇಟ್ ರೂಮ್ ಫೆಸಿಲಿಟಿ ಎಲ್ಲ ಇರಲ್ಲ, ಜನರಲ್ ವಾರ್ಡಿಗೆ ಹಾಕ್ತಾರೆ. ಸೊ ನೀವು ಪಬ್ಲಿಕ್ ಇಂದ ಪ್ರೈವೇಟ್ ಗೆ ಈಸಿಯಾಗಿ ಸ್ವಿಚ್ ಆಗ್ಬೋದು. ನೆಕ್ಸ್ಟ್ ಬಂದು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್. ಈ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಬಂದು ಯಾರೆಲ್ಲ ಎಂಪ್ಲಾಯೀಸ್ ಅರ್ನಿಂಗ್ಸ್ ಬಂದ್ಬಿಟ್ಟು ಮೋರ್ ದ್ಯಾನ್ 69,300 ಯೂರೋಸ್ ಇರುತ್ತೋ ಅವರಿಗೆಲ್ಲ ಇದು ಅಪ್ಲೈ ಆಗುತ್ತೆ, ಎಲಿಜಿಬಲ್ ಇರ್ತಾರೆ ಅವರು. ಬರೀ ಎಂಪ್ಲಾಯೀಸ್ ಅಷ್ಟೇ ಅಲ್ಲ, ಈವನ್ ಇದ್ರೊಳಗಡೆ ಸಿವಿಲ್ ಸರ್ವೆಂಟ್ಸ್, ಸೆಲ್ಫ್ ಎಂಪ್ಲಾಯೀಸ್ ಕೂಡ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ನ ಆಪ್ಟ್ ಮಾಡ್ಕೋಬಹುದು. ಈ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಏನಪ್ಪಾ ಬೆನಿಫಿಟ್ ಅಂತ ಅಂದ್ರೆ, ನೀವು ಸ್ಪೆಷಲಿಸ್ಟ್ ನ ತುಂಬಾ ಬೇಗ ಕಾಂಟ್ಯಾಕ್ಟ್ ಮಾಡಬಹುದು. ವೇಟಿಂಗ್ ಪೀರಿಯಡ್ ತುಂಬಾ ಕಡಿಮೆ ಇರುತ್ತೆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ. ಆಲ್ಸೋ ಇನ್ ಕೇಸ್ ನೀವೇನಾದ್ರೂ ಅಡ್ಮಿಟ್ ಆದ್ರಿ ಅಂತಂದ್ರೆ ನಿಮ್ಗೆ ಪ್ರೈವೇಟ್ ರೂಮ್ ಫೆಸಿಲಿಟಿ ಅಂಡ್ ಸೆಮಿ ಪ್ರೈವೇಟ್ ರೂಮ್ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡ್ತಾರೆ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ, ನೀವು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸಿದಿರಾ ಅಂತಂದ್ರೆ ಇದು ನಿಮಗೆ ಮಾತ್ರ ಅಪ್ಲೈ ಆಗುತ್ತೆ. ನಿಮ್ಮ ಡಿಪೆಂಡೆಂಟ್ಸ್ ಯಾರು ಇರ್ತಾರೆ, ಲೈಕ್ ಇವರ ಸ್ಪೌಸ್ ಆಗಿರ್ಬೋದು ಅಥವಾ ನಿಮ್ಮ ಚಿಲ್ಡ್ರನ್ ಆಗಿರ್ಬೋದು, ಇವರಿಗೆಲ್ಲ ಅಪ್ಲೈ ಆಗಲ್ಲ. ಮತ್ತೆ ನೀವು ಅವರಿಗೆ ಸಪ್ರೇಟ್ ಆಗಿ ಮಾಡಿಸ್ಬೇಕಾಗುತ್ತೆ. ಈ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಬಂದ್ಬಿಟ್ಟು ಕಾಸ್ಟ್ಲಿ ಇರುತ್ತೆ. ಅಂಡ್ ಇದ್ರಲ್ಲಿ ಏನಪ್ಪಾ ಡ್ರಾಬ್ಯಾಕ್ ಅಂತಂದ್ರೆ, ನೀವು ಒನ್ಸ್ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ನ ತಗೊಂಡ್ರಿ ಅಂದ್ರೆ ಈಸಿಯಾಗಿ ನೀವು ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಗೆ ಸ್ವಿಚ್ ಆಗಕ್ ಆಗಲ್ಲ, ಸ್ವಲ್ಪ ಕಷ್ಟ ಇದೆ ಇದು. ನೆಕ್ಸ್ಟ್ ಬಂದು ಪೆನ್ಷನ್ ಇನ್ಶೂರೆನ್ಸ್. ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ಪೆನ್ಷನ್ ಇನ್ಶೂರೆನ್ಸ್ ಅಂದ್ರೆ ಆಫ್ಟರ್ ರಿಟೈರ್ಮೆಂಟ್ ನಿಮಗೆ ಇದು ಪೇ ಮಾಡ್ತಾರೆ ಅಂತ. ಎವ್ರಿ ಮಂತ್ ಎಲ್ಲ ಎಂಪ್ಲಾಯೀಸ್ಗೂ ನಿಮ್ಮ ಕಂಪ್ನಿ ಕಡೆಯಿಂದಾನೇ ಡಿಡಕ್ಟ್ ಮಾಡ್ತಾರೆ. ಸೊ ನೀವು ರಿಟೈರ್ಡ್ ಆದ್ಮೇಲೆ, ಜರ್ಮನಿನಲ್ಲಿ ರಿಟೈರ್ಮೆಂಟ್ ಏಜ್ ಒಂದು 67 ಇಯರ್ಸ್. ಆಫ್ಟರ್ 67 ಇಯರ್ಸ್ ನಿಮ್ಗೆ ಎವ್ರಿ ಮಂತ್ ನೀವು ಇನ್ವೆಸ್ಟ್ ಮಾಡಿರೋ ಪೆನ್ಷನ್ ಮಂತ್ಲಿ ಬೇಸಿಸ್ ಮೇಲೆ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇನ್ ಕೇಸ್ ನಿಮಗೆ ಅದು ಕಮ್ಮಿ ಆಗುತ್ತೆ, ಪೆನ್ಷನ್ ಬಂದು ಕಮ್ಮಿ ಬರುತ್ತೆ ಅಂತ ಅನ್ಸಿದ್ರೆ, ಇಲ್ಲಿ ತುಂಬಾ ಜನ ಪೆನ್ಷನ್ ಇನ್ಶೂರೆನ್ಸ್ ಪ್ರೊವೈಡರ್ಸ್ ಕಂಪ್ನಿಗಳಿದಾವೆ. ಅವ್ರ ಕಡೆಯಿಂದ ನೀವು ಪರ್ಸನಲ್ ಆಗಿ ಆಪ್ ಮಾಡಿಕೊಂಡು ಇನ್ನು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿದ್ರೆ ಆಫ್ಟರ್ 67 ಇಯರ್ಸ್ ನಿಮ್ಗೆ ಎವ್ರಿ ಮಂತ್ ಸ್ವಲ್ಪ ಜಾಸ್ತಿ ಪೆನ್ಷನ್ ಬರುತ್ತೆ. ಬರೀ ಎಂಪ್ಲಾಯೀಸ್ ಕಷ್ಟನ ಪೆನ್ಷನ್ ಬರೋದು ಅಂತ ಅನ್ನೋದಾದ್ರೆ ಇಲ್ಲ, ಈವನ್ ಸೆಲ್ಫ್ ಎಂಪ್ಲಾಯೀಸ್ ಇದ್ರು ಕೂಡ ಅವರು ಕೂಡ ಸಪ್ರೇಟ್ ಆಗಿ ಪೆನ್ಷನ್ ನ ಆಪ್ ಮಾಡ್ಕೋಬಹುದು. ಅದೇ ರೀಸನ್ಗೆ ಇಲ್ಲಿ ತುಂಬಾನೇ ಪ್ರೈವೇಟ್ ಪೆನ್ಷನ್ ಇನ್ಶೂರೆನ್ಸ್ ಪ್ರೊವೈಡರ್ಸ್ ಇದಾವೆ. ನೆಕ್ಸ್ಟ್ ಬಂದು ಅನ್ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್. ಇನ್ ಕೇಸ್ ನಿಮ್ಗೆ ಜಾಬ್ ಕಳ್ಕೊಂಡ್ರಿ ಅಂತಂದ್ರೆ ನಿಮಗೆ ಇದು ಅಪ್ಲೈ ಆಗುತ್ತೆ. ಜಾಬ್ ಕಳ್ಕೊಳೋದು ಅಂತಂದ್ರೆ ನೀವೇ ಜಾಬ್ ಕ್ವಿಟ್ ಮಾಡೋದಲ್ಲ, ಕಂಪ್ನಿ ಕ್ಲೋಸ್ ಆಗೋದು ಅಥವಾ ಕಂಪ್ನಿ ಕಡೆಯಿಂದ ನಿಮ್ಗೆ ಲೇ ಆಫ್ ಮಾಡಿದ್ರು ಅಂತಂದ್ರೆ ಅಂತ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಈ ಅನ್ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಅಪ್ಲೈ ಆಗುತ್ತೆ. ಇಲ್ಲೇನಪ್ಪಾ ಅಂತಂದ್ರೆ
ನಿಮಗೆ ಮಂತ್ಲಿ ಸ್ಯಾಲ್ರಿ ಎಷ್ಟು ಬರ್ತಿರುತ್ತೋ ಅಷ್ಟೇ ಬರಲ್ಲ. ಸಮ್ ಪರ್ಸೆಂಟೇಜ್ ನಿಮ್ಮ ಸ್ಯಾಲ್ರಿ ಮೇಲೆ ಒಂದಿಷ್ಟು ಪರ್ಸೆಂಟೇಜು ನಿಮಗೆ ಪೇ ಮಾಡ್ತಾರೆ. ಆ್ಯಸ್ ಸೂನ್ ಆಸ್ ನಿಮ್ಮದು ಜಾಬ್ ಕಳ್ಕೊಂಡಿದ್ದ ತಕ್ಷಣ ಎವ್ರಿ ಸಿಟಿನಲ್ಲೂ ಸ್ಟೇಟ್ ಅನ್ಎಂಪ್ಲಾಯ್ಮೆಂಟ್ ಏಜೆನ್ಸಿ ಅಂತ ಇರುತ್ತೆ, ಅಲ್ಲೋಗಿ ನೀವು ಕ್ಲೈಮ್ ಮಾಡ್ಕೋಬೇಕಾಗುತ್ತೆ. ಆಲ್ಸೋ ಇಲ್ಲೇನಪ್ಪ ಅಂತಂದರೆ ನೀವು ಜಾಬ್ ಕಳ್ಕೊಂಡಿದ್ದ ತಕ್ಷಣ ನೀವು ಜಾಬ್ ಸರ್ಚಿಂಗ್ ಮಾಡ್ತಾ ಇರ್ತೀರಲ್ಲ, ಅದರದ್ದು ಡಾಕ್ಯುಮೆಂಟೇಷನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಲೈಕ್ ಜಾಬ್ ಅಪ್ಲೈ ಮಾಡೋದು, ರಿಜೆಕ್ಷನ್ ಮೇಲ್ಸ್ ಎಲ್ಲ ಏನು ಬರ್ತಿರುತ್ತೆ ಅದೆಲ್ಲ ನೀವು ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಸ್ಯಾಲ್ರಿನಲ್ಲಿ ಸಮ್ ಪರ್ಸೆಂಟೇಜ್ ಕೊಡೋದ್ರಿಂದ ನಿಮಗೆ ಅದು ಕಮ್ಮಿ ಅನ್ಸಿದ್ರೆ ನೀವು ಪ್ರೈವೇಟ್ ಆಗಿ ಕೂಡ ಇನ್ನೊಂದು ಅನ್ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ನ ನೀವು ತಗೋಬೋದು. ಈ ರೀತಿ ಅಡಿಷ್ನಲ್ ಅನ್ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಪ್ರೈವೇಟ್ ಆಗಿ ತಗೊಳೋದ್ರಿಂದ ಜಾಬ್ ಸಿಗೋವರೆಗೂ ನೀವು ಸಫಿಷಿಯೆಂಟ್ ಆಗಿರೋ ಒಂದಿಷ್ಟು ಅಮೌಂಟ್ನ ನೀವು ಎವ್ರಿ ಮಂತ್ ತಗೋಬೋದು. ಅನ್ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ನ ನೀವು ತಗೋಬೇಕು ಅಂತಂದರೆ ಅಟ್ಲೀಸ್ಟ್ 12 ಮಂತ್ಸ್ ಆದರೂ ಜರ್ಮನಿನಲ್ಲಿ ಯಾವುದಾದ್ರು ಕಂಪ್ನಿನಲ್ಲಿ ವರ್ಕ್ ಮಾಡಿರಬೇಕು. ನೆಕ್ಸ್ಟ್ ಬಂದು ಪರ್ಸ್ನಲ್ ಲಿಯಾಬಿಲಿಟಿ ಇನ್ಶೂರೆನ್ಸ್. ಸೊ ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವು ಒಂದು ಮಾಲಿಗೆ ಹೋಗಿರ್ತೀರಾ, ಅಲ್ಲಿ ಏನೋ ನೋಡ್ತಾ ಇರ್ತೀರಾ, ತುಂಬ ಕಾಸ್ಟ್ಲಿ ಐಟಮು ಮಿಸ್ ಆಗಿ ಬಿದ್ದು ಒಡೆದೋಗುತ್ತೆ. ಆವಾಗ ನೀವೇನು ಮಾಡ್ತೀರಾ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಅಂಥ ಟೈಮಲ್ಲಿ ಈ ಪರ್ಸ್ನಲ್ ಲಿಯಾಬಿಲಿಟಿ ಇನ್ಶೂರೆನ್ಸು ವರ್ಕ್ ಆಗುತ್ತೆ. ಇದೇನಪ್ಪ ಅಂತಂದರೆ ನಿಮ್ಮ ಕಡೆಯಿಂದ ಯಾವ್ದಾದ್ರು ಥರ್ಡ್ ಪಾರ್ಟಿ ವಸ್ತುಗೆ ಅಥವಾ ಥರ್ಡ್ ಪಾರ್ಟಿಗೆ ಮೆಟೀರಿಯಲ್ ಡ್ಯಾಮೇಜ್ ಆಗಿರ್ಬೋದು, ಪರ್ಸ್ನಲ್ ಡ್ಯಾಮೇಜ್ ಆಗಿರ್ಬೋದು, ಅಥವಾ ಪ್ರಾಪರ್ಟಿ ಡ್ಯಾಮೇಜ್ ಆಗಿರ್ಬೋದು, ನಿಮ್ಮ ಕಡೆಯಿಂದ ಆಯಿತು ಅಂತಂದರೆ ಈ ಪರ್ಸ್ನಲ್ ಲಿಯಾಬಿಲಿಟಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಕ್ಲೈಮ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಆಕ್ಸಿಡೆಂಟ್ ಇನ್ಶೂರೆನ್ಸ್. ಇದು ಬಂದು ಕಂಪ್ನಿ ಕಡೆಯಿಂದನೇ ಎಲ್ಲ ಎಂಪ್ಲಾಯೀಸ್ಗೂ ಮಾಡಿಸಿರ್ತಾರೆ. ನೀವು ಕಂಪ್ನಿಗೆ ಹೋಗ್ತಾ ಬರ್ತಾ ಏನಾದರೂ ಆಕ್ಸಿಡೆಂಟ್ ಆಗೋದು ಅಥವಾ ಮೆಡಿಕಲಿ ಇಲ್ಲ ಆಯಿತು ಅಂತಂದರೆ ನಿಮಗೆ ಕಂಪ್ನಿ ಕಡೆಯಿಂದ ನೋಡ್ಕೊತಾರೆ. ಎಂಪ್ಲಾಯೀಸ್ಗೆ ಕಂಪ್ನಿ ಕಡೆಯಿಂದ ಮಾಡಿಸಿರ್ತಾರೆ. ಈಗ ಡೈಲಿ ವೇಜಸ್ ಮೇಲೆ ವರ್ಕ್ ಮಾಡ್ತಿರ್ತಾರಲ್ಲ ಅವರು, ಅಥವಾ ಸೆಲ್ಫ್ ಎಂಪ್ಲಾಯ್ಡ್ಗೆಲ್ಲ ಇರ್ತಾರಲ್ಲ ಅಂಥವ್ರು ಇದನ್ನು ಪ್ರೈವೇಟ್ ಆಗಿ ತಗೋಬೇಕಾಗುತ್ತೆ. ಇದರಲ್ಲಿ ಮೆಡಿಕಲ್ ಟ್ರೀಟ್ಮೆಂಟು, ಕಾಂಪನ್ಸೇಷನು, ರಿಹ್ಯಾಬಿಟೇಷನ್ ಎಲ್ಲ ಕವರ್ ಆಗುತ್ತೆ. ನೆಕ್ಸ್ಟ್ ಬಂದು ಲೀಗಲ್ ಪ್ರೊಟೆಕ್ಷನ್ ಇನ್ಶೂರೆನ್ಸ್. ಇದರಲ್ಲಿ ಹೆಸರಲ್ಲೇ ಇದೆ, ಲೀಗಲಿ ಏನಾದ್ರು ತೊಂದರೆ ಆಯಿತು ಅಂದರೆ ಇದು ಹೆಲ್ಪ್ ಆಗುತ್ತೆ. ಲೀಗಲಿ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಲ್ಯಾಂಡ್ ಲಾರ್ಡಿಂದ ಏನಾದ್ರು ಇಶ್ಯೂ ಆಗಿರುತ್ತೆ, ಅವ್ರು ನಿಮ್ಮ ಡೆಪಾಸಿಟ್ ಅಮೌಂಟು ನಿಮಗೆ ಕೊಟ್ಟಿರಲ್ಲ, ಅಂಥ ಟೈಮಲ್ಲಿ ನೀವು ಲೀಗಲಿ ಹೋಗಬೇಕಾಗುತ್ತೆ. ಲ್ಯಾಂಡ್ ಲಾರ್ಡ್ ಅಂತಲ್ಲ, ಈವನ್ ಆಫೀಸಲ್ಲೂ ಏನಾದರೂ ಲೀಗಲ್ ತೊಂದರೆ ಆಗಿರುತ್ತೆ. ಏನಾದರೂ ಲೀಗಲಿ ತೊಂದರೆ ಆದ್ರೂ ಈ ಲೀಗಲ್ ಪ್ರೊಟೆಕ್ಷನ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮಗೆ ಒಳ್ಳೆಯದು. ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ಲಾಯರ್ ಫೀಸು, ಕೋರ್ಟ್ ಕಾಸ್ಟು ಎಲ್ಲನೂ ಈ ಇನ್ಶೂರೆನ್ಸ್ ಒಳಗಡೆ ಕವರ್ ಆಗುತ್ತೆ. ಹೌಸ್ ಹೋಲ್ಡ್ ಇನ್ಶೂರೆನ್ಸ್ ಇದು ಏನಕ್ಕೆ ಮಾಡಿಸೋದು ಅಂತಂದರೆ ನಿಮ್ಮ ಮನೇಲಿ ಇರ್ತಕ್ಕಂಥ ನಿಮ್ಮ ಪರ್ಸ್ನಲ್ ಬಿಲಾಂಗಿಂಗ್ಸ್ ಲೈಕ್ ಫರ್ನಿಚರು, ಎಲೆಕ್ಟ್ರಾನಿಕ್ಸು ಇಂಥ ಐಟಮ್ಸ್ಗೆ ಮಾಡಿಸೋದು. ಇದು ಯಾವಾಗ ವರ್ಕ್ ಆಗುತ್ತೆ ಅಂದರೆ, ಈಗ ನಾವು ಇಂಡಿಯಾಗೆ ವರ್ಷಕ್ಕೊಂದ್ಸಲ ಬಂದ್ವಿ ಅಂತಂದರೆ ಮ್ಯಾಕ್ಸಿಮಮ್ ಅಂದರೂ 1 ತಿಂಗಳು 2 ತಿಂಗಳು ಇದ್ದೇ ಇರ್ತೀವಿ. ಈ ಪೀರಿಯಡಲ್ಲಿ ಈಗ ನಿಮ್ಮ ಮನೆ ಇಲ್ಲಿ ಬಿಟ್ಟೋಗಿರ್ತೀರಲ್ಲ, ಅಲ್ಲಿ ಮಿಸ್ ಆಗಿ ಫೈರ್ ಕ್ಯಾಚ್ ಆದರೆ ಅಥವಾ ವಾಟರ್ ಲೀಕ್ ಆಗಿ ನಿಮ್ಮ ಪರ್ಸ್ನಲ್ ಥಿಂಗ್ಸ್ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಈ ಹೌಸ್ ಹೋಲ್ಡ್ ಇನ್ಶೂರೆನ್ಸ್ನ ಮಾಡಿಸಿದ್ರೆ ನೀವು ಕ್ಲೈಮ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಡಿಸೇಬಿಲಿಟಿ ಇನ್ಶೂರೆನ್ಸ್. ಇದೇನಪ್ಪ ಅಂತಂದರೆ ಈಗ ನೀವು ಏನಾದರೂ ಒಂದು ಇಂಜುರಿ ಆಗಿ ಅಥವಾ ಏನಾದರೂ ಒಂದು ಕಾಯಿಲೆ ಬಂದು ನೀವು ವರ್ಕ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಕಂಪ್ಲೀಟಾಗಿ ವರ್ಕಿಂದ ಆಚೆ ಉಳ್ಕೊಂಡ್ಬಿಟ್ಟಿರ್ತೀರ. ಅಂಥ ಟೈಮಲ್ಲಿ ಈ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮಗೆ ತುಂಬ ಒಳ್ಳೆಯದು. ಈ ಇನ್ಶೂರೆನ್ಸಿಂದ ನಿಮಗೆ ಮಂತ್ಲಿ ಪೇ ಮಾಡ್ತಾರೆ. ನೆಕ್ಸ್ಟ್ ಬಂದು ನರ್ಸಿಂಗ್ ಕೇರ್ ಇನ್ಶೂರೆನ್ಸ್. ಇದು ಬಂದು ಪಾರ್ಟ್ ಆಫ್ ಹೆಲ್ತ್ ಇನ್ಶೂರೆನ್ಸ್ ಅಂತಲೇ ಹೇಳ್ಬೋದು. ಬೋತ್ ಪ್ರೈವೇಟು ಮತ್ತು ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಸೊ ಯಾವಾಗಲಾದರೂ ನಿಮಗೆ ಫುಲ್ಲು ಡಿಸೇಬಲ್ ಆಗಿರ್ತೀರಾ ಅಥವಾ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದನ್ನು ನೀವು ಇಂಡಿಪೆಂಡೆಂಟಾಗಿ ಮಾಡೋಕ್ಕಾಗ್ತಿರಲ್ಲ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಸಿಚುವೇಶನ್ ಬಂದಿರುತ್ತೆ ಅಂತಂದರೆ ನಿಮಗೆ ಹೋಮ್ ಕೇರ್ ನರ್ಸಸ್ ಪ್ರೊವೈಡ್ ಮಾಡ್ತಾರೆ. ಆಲ್ಸೋ ರಿಹ್ಯಾಬಿಟೇಷನ್ ಸರ್ವಿಸ್ ಬೇಕು ಅಂತಂದರೆ ನೀವು ನರ್ಸಿಂಗ್ ಕೇರ್ ಇನ್ಶೂರೆನ್ಸ್ನ ತಗೊಂಡಿದ್ರೆ ಇದರಿಂದ ನೀವು ಕ್ಲೈಮ್ ಮಾಡ್ಕೋಬೋದು. ಪೆಟ್ ಇನ್ಶೂರೆನ್ಸ್. ಇದು ಬಂದು ಯಾರೆಲ್ಲ ನಾಯಿ, ಬೆಕ್ಕು ಮತ್ತು ಕುದುರೆ ಸಾಕಿರ್ತಾರೆ ಅಂಥವ್ರು ಮಾಡಿಸ್ಬೇಕಾಗುತ್ತೆ. ಇಲ್ಲಿ ಯಾವ ಥರ ಅಂದರೆ, ಈಗ ನಮಗೆ ಹೆಂಗೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ ಹಾಸ್ಪಿಟಲಿ ನಮಗೆ ಟ್ರೀಟ್ಮೆಂಟ್ ಕೊಡಲ್ಲ, ಅದೇ ರೀತಿ ನಾಯಿ, ಬೆಕ್ಕು, ಕುದುರೆಗೆ ಈ ಥರ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ಟ್ರೀಟ್ಮೆಂಟ್ ಕೊಡಲ್ಲ. ಇದರಲ್ಲಿ ಅದ್ರದ್ದು ವೆಟರ್ನರಿ ಬಿಲ್ಸ್ ಎಲ್ಲ ಏನೇನು ಬರುತ್ತೆ ಅದೆಲ್ಲ ಕವರ್ ಆಗುತ್ತೆ. ನೆಕ್ಸ್ಟ್ ಬಂದು ಪೆಟ್ ಲಿಯಾಬಿಲಿಟಿ ಇನ್ಶೂರೆನ್ಸ್. ಇದೇನಪ್ಪ ಅಂತಂದರೆ ನಿಮ್ಮ ಪೆಟ್ಟಿಂದ ಥರ್ಡ್ ಪಾರ್ಟಿಗೆ ಏನಾದರೂ ಪರ್ಸ್ನಲ್ ಡ್ಯಾಮೇಜು, ಮೆಟೀರಿಯಲ್ ಡ್ಯಾಮೇಜು ಅಥವಾ ಪ್ರಾಪರ್ಟಿ ಡ್ಯಾಮೇಜ್ ಏನಾದ್ರು ಆಯಿತು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ನಾಯಿ ಏನಾದರೂ ಬೇರೆಯವರಿಗೆ ಕಚ್ತು ಅಂತಂದರೆ ಈ ಪೆಟ್ ಲಿಯಾಬಿಲಿಟಿ ಇನ್ಶೂರೆನ್ಸ್ ಇತ್ತು ಅಂದರೆ ಕ್ಲೈಮ್ ಮಾಡ್ಕೋಬೋದು. ಆ್ಯಂಡ್ ಇದು ಏನಪ್ಪ ಅಂತಂದರೆ ನಿಮ್ಮ ಪೆಟ್ಟಿಂದ ಥರ್ಡ್ ಪಾರ್ಟಿಗೆ ಡ್ಯಾಮೇಜ್ ಆದರೆ ಮಾತ್ರ ಅಪ್ಲೈ ಆಗುತ್ತೆ. ನಿಮಗೆ ಡ್ಯಾಮೇಜ್ ಆಯಿತು ಅಂದರೆ ಈ ಪೆಟ್ ಲಿಯಾಬಿಲಿಟಿ ಇನ್ಶೂರೆನ್ಸ್ ಅಪ್ಲೈ ಆಗಲ್ಲ. ನೆಕ್ಸ್ಟ್ ಬಂದು ಟ್ರಾವೆಲ್ ಇನ್ಶೂರೆನ್ಸು. ಇದು ಬಂದು ಹೆಸರಲ್ಲಿದೆ, ನೀವು ಟ್ರಾವೆಲ್ ಮಾಡುವಾಗ ನಿಮಗೇನಾದ್ರು ತೊಂದರೆ ಆದರೆ ಅಥವಾ ನಿಮ್ಮಿಂದ ಥರ್ಡ್ ಪಾರ್ಟಿ ಏನಾದ್ರು ತೊಂದರೆ ಆಯಿತು ಅಂದರೆ ಈ ಟ್ರಾವೆಲ್ ಇನ್ಶೂರೆನ್ಸ್ ಇದ್ದರೆ ನೀವು ಕ್ಲೈಮ್ ಮಾಡ್ಕೋಬೋದು. ಇದ್ರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ಪ್ರೊವೈಡ್ ಮಾಡ್ತಾರೆ. ನಿಮಗೇನಾದರೂ ಇಂಜುರಿ ಆಗಿತ್ತು ಅಂದರೆ ಅಥವಾ ನಿಮ್ಮ ಬ್ಯಾಗೇಜ್ ಏನಾದ್ರು ಕಳೆದೋಯ್ತು ಅಂದರೆ ಈವನ್ ಈ ಇನ್ಶೂರೆನ್ಸ್ ಇತ್ತು ಅಂದರೆ ನೀವು
ಕ್ಲೈಮ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಕಾರ್ ಇನ್ಶೂರೆನ್ಸ್. ಇದೆಲ್ಲರಿಗೂ ಗೊತ್ತಿರುತ್ತೆ, ನಿಮ್ಮ ಹತ್ರ ಕಾರ್ ಇತ್ತು ಅಂತಂದ್ರೆ ನೀವು ಕಾರ್ ಇನ್ಶೂರೆನ್ಸ್ ನ ಮಾಡಿಸ್ಲೇಬೇಕಾಗುತ್ತೆ. ನೀವು ಡ್ರೈವ್ ಮಾಡುವಾಗ ನಿಮ್ಮ ಕಾರಿಂದ ಯಾರಿಗಾರು ಥರ್ಡ್ ಪಾರ್ಟಿಗೆ ಡ್ಯಾಮೇಜ್ ಆಯ್ತು ಅಂದ್ರೆ ಈ ಇನ್ಶೂರೆನ್ಸ್ ನಿಂದ ಕ್ಲೈಮ್ ಮಾಡ್ಕೋಬಹುದು. ಇಲ್ಲೇನಪ್ಪ ಅಂತಂದ್ರೆ ನೀವು ಕಾರ್ ಇನ್ಶೂರೆನ್ಸ್ ನ ಮಾಡಿಸಿಲ್ಲ ಅಂತಂದ್ರೆ ನೀವು ಕಾರ್ನ ರಿಜಿಸ್ಟರ್ ಕೂಡ ಮಾಡ್ಸಕ್ಕಾಗಲ್ಲ. ಸೊ ಯಾರೆಲ್ಲ ವೆಹಿಕಲ್ ಇಟ್ಕೊಂಡಿರ್ತೀರಾ ಅವರೆಲ್ಲ ಕಾರ್ ಇನ್ಶೂರೆನ್ಸ್ ನ ಇಲ್ಲಿ ಮಾಡಿಸ್ಲೇಬೇಕಾಗುತ್ತೆ. ನೆಕ್ಸ್ಟ್ ಬಂದು ಒಂದಿಷ್ಟು ಸ್ಪೆಷಲೈಸ್ಡ್ ಇನ್ಶೂರೆನ್ಸ್ ಅಂತ ಇದೆ. ಇದೆಲ್ಲ ಆಪ್ಷನಲ್ ಅಂತಾನೆ ಅನ್ಕೋಬಹುದು. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಡೆಂಟಲ್ ಇನ್ಶೂರೆನ್ಸ್. ಡೆಂಟಲ್ ಇನ್ಶೂರೆನ್ಸ್ ಅಂದ್ರೆ ಈಗ ನಿಮ್ಗೆ ಡೆಂಟಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಇದು ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಈಗ ಮಾಡಿಸಿರ್ತಾರಲ್ಲ ಅವರಿಗೆ ಬೇಸಿಕ್ ಟ್ರೀಟ್ಮೆಂಟ್ ಮಾತ್ರ ಕೊಡ್ತಾರೆ. ಈಗ ನೀವು ಇಂಪ್ಲಾಂಟ್ ಮಾಡಿಸ್ಕೋಬೇಕು ಅಥವಾ ಬ್ರೇಸಸ್ ಹಾಕ್ಸ್ಬೇಕು ಅಂತಂದ್ರೆ ಈ ಡೆಂಟಲ್ ಇನ್ಶೂರೆನ್ಸ್ ನ ಮಾಡಿಸಿರ್ಬೇಕು. ಸೊ ನಾನು ಅವಾಗಲೇ ಹೇಳ್ದೆ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನಮಗೆ ಪ್ರೈವೇಟ್ ರೂಮ್ ಇರಲ್ಲ, ಜನರಲ್ ವಾರ್ಡ್ ಕೊಡ್ತಾರೆ ಅಂತ. ಸೊ ನಾವು ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಇರೋರು ಪ್ರೈವೇಟ್ ರೂಮ್ ಬೇಕು ಅಂತಂದ್ರೆ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಇನ್ಶೂರೆನ್ಸ್ ಇದೆ, ಎಕ್ಸ್ಟೆಂಡೆಡ್ ವರ್ಷನ್ ಅಂತಾನೆ ಅನ್ಬೋದು. ಯಾವ್ದಪ್ಪ ಅಂದ್ರೆ ಸಪ್ಲಿಮೆಂಟರಿ ಹೆಲ್ತ್ ಇನ್ಶೂರೆನ್ಸ್. ಇದನ್ನ ತಗೊಳೋದ್ರಿಂದ ನಾವು ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಹೋಲ್ಡರ್ ಆಗಿದ್ರು ನಮಗೂ ಕೂಡ ಪ್ರೈವೇಟ್ ರೂಮ್ ಸಿಗುತ್ತೆ. ನೆಕ್ಸ್ಟ್ ಬಂದು ಡಿಸೀಸ್ ಇನ್ಶೂರೆನ್ಸ್. ಇವಾಗ ನಿಮ್ಗೆ ಏನಾದ್ರು ತುಂಬಾ ದೊಡ್ಡ ಕಾಯಿಲೆ ಲೈಕ್ ಕ್ಯಾನ್ಸರು, ಸ್ಟ್ರೋಕು, ಹಾರ್ಟ್ ಡಿಸೀಸ್ ಈ ತರ ಕಾಯಿಲೆಗಳು ಬಂತು ಅಂದ್ರೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಸೊ ಇಂಥವ್ರು ಈ ತರ ಡಿಸೀಸ್ ಇನ್ಶೂರೆನ್ಸ್ ನ ಮಾಡಿಸಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೆ ಎಷ್ಟು ಖರ್ಚಾಗಿರುತ್ತೋ ಅದ್ರಲ್ಲಿ ಒಂದಿಷ್ಟು ಲಂಪ್ ಸಮ್ ನ ನಿಮ್ಗೆ ಪೇ ಮಾಡ್ತಾರೆ. ನೆಕ್ಸ್ಟ್ ಬಂದು ಬಿಲ್ಡಿಂಗ್ ಇನ್ಶೂರೆನ್ಸ್. ಇದು ಬಂದು ಎಲ್ಲರಿಗೂ ಅಪ್ಲೈ ಆಗಲ್ಲ, ಯಾರ ಹತ್ರ ಸ್ವಂತ ಮನೆ ಇರುತ್ತೆ ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಇನ್ ಕೇಸ್ ಏನಾದ್ರು ಫೈರ್ ಕ್ಯಾಚ್ ಆಗಿ ಅಥವಾ ವಾಟರ್ ಪ್ರಾಬ್ಲಮ್ ಆಗಿ, ವಾಟರ್ ಲೀಕೇಜ್ ಆಗಿ ನಿಮ್ಮ ಬಿಲ್ಡಿಂಗ್ ಡ್ಯಾಮೇಜ್ ಆಯ್ತು ಅಂತಂದ್ರೆ ನೀವು ಬಿಲ್ಡಿಂಗ್ ಇನ್ಶೂರೆನ್ಸ್ ನ ತಗೊಂಡಿದ್ರೆ ನೀವು ಕ್ಲೈಮ್ ಮಾಡ್ಕೋಬಹುದು. ಸೈಬರ್ ಇನ್ಶೂರೆನ್ಸ್. ಸೊ ಇವಾಗ ಏನಪ್ಪಾ ಅಂತಂದ್ರೆ ಸೈಬರ್ ಅಟ್ಯಾಕ್ ಆಗೋದು ಅಥವಾ ಸೈಬರ್ ಕ್ರೈಮ್ ಇನ್ಸಿಡೆಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ನೋಡ್ತಾ ಇದೀವಿ. ಸೊ ಈ ಇನ್ಶೂರೆನ್ಸ್ ತಗೊಳೋದ್ರಿಂದ ಈಗ ನಿಮ್ಮ ಅಕೌಂಟ್ ಏನಾದ್ರು ಹ್ಯಾಕ್ ಆಗಿ ತುಂಬಾ ಅಮೌಂಟ್ ನೀವು ಲಾಸ್ ಮಾಡ್ಕೊಂಡ್ರಿ ಅಂತಂದ್ರೆ ಈ ಇನ್ಶೂರೆನ್ಸ್ ನ ತಗೊಂಡಿರೋದ್ರಿಂದ ನೀವು ಕ್ಲೈಮ್ ಮಾಡ್ಕೋಬಹುದು. ಬೈಸಿಕಲ್ ಇನ್ಶೂರೆನ್ಸ್. ನೋಡಿ ಇವರು ಬೈಸಿಕಲ್ಗೂ ಇನ್ಶೂರೆನ್ಸ್ ಮಾಡಿಸ್ತಾರೆ. ಸೊ ಇನ್ ಕೇಸ್ ಏನಾದ್ರು ನಿಮ್ಮ ಬೈಸಿಕಲ್ ಕಳ್ತನ ಆದ್ರೆ ಅಥವಾ ಡ್ಯಾಮೇಜ್ ಆಯ್ತು ಅಂದ್ರೆ ಈ ಬೈಸಿಕಲ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನೀವು ಕ್ಲೈಮ್ ಮಾಡ್ಕೋಬಹುದು. ಎಸ್ಪೆಷಲಿ ಈ ಬೈಕ್ಸ್ ಇರೋರು ಇದನ್ನ ಮಾಡಿಸ್ತಾರೆ. ಮೋಸ್ಟ್ಲಿ ನಿಮಗೆಲ್ಲ ಇವಾಗ ಗೊತ್ತಾಯ್ತು ಅನ್ಸುತ್ತೆ ಜರ್ಮನಿನ ಯಾಕೆ ಲ್ಯಾಂಡ್ ಆಫ್ ಇನ್ಶೂರೆನ್ಸ್ ಅಂತ ಕರೀತಾರೆ ಅಂತ. ನೋಡಿದ್ರ ಎಷ್ಟು ಇನ್ಶೂರೆನ್ಸ್ ಇದೆ ಅಂತ. ಮಾಡಿಸ್ಬೇಕಾದ್ರೆ ಅಯ್ಯೋ ಇಷ್ಟೊಂದು ಮಾಡಿಸ್ಬೇಕಾ ಅಂತ ಅನ್ಸುತ್ತೆ. ಬಟ್ ಆ ಟೈಮ್ ಬಂದಾಗ ಓ ಅವತ್ತು ಇನ್ಶೂರೆನ್ಸ್ ಮಾಡಿಸಿದ್ದು ಒಳ್ಳೇದಾಯ್ತು ಅಂತ ಅನ್ಸುತ್ತೆ. ಇದೊಂದು ರೀತಿ ಒಳ್ಳೇದೇ ಮಾಡಿಸೋದ್ರಿಂದ. ಹೋಪ್ ನಿಮ್ಮೆಲ್ಲರಿಗೂ ಒಂದು ಐಡಿಯಾ ಸಿಕ್ತು ಅಂತ ತಿಳ್ಕೊತೀನಿ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಯಾವ ಇನ್ಶೂರೆನ್ಸ್ಗೆ ಎಷ್ಟು ಪೇ ಮಾಡಬೇಕು ಅಂತ ಮೆನ್ಷನ್ ಮಾಡಿಲ್ಲ. ಇಲ್ಲಿಗೆ ನೀವು ಬಂದ ಮೇಲೆ ನೀವು ಜಾಬ್ ಮಾಡಬೇಕಾದ್ರೆ ಅಥವಾ ಇನ್ಶೂರೆನ್ಸ್ನ ಮಾಡಿಸ್ಬೇಕಾದ್ರೆ ನಿಮಗೆ ಇಲ್ಲಿ ಫಿನಾನ್ಸ್ ಅಡ್ವೈಸರ್ ಅಂತ ಸಿಗ್ತಾರೆ. ಅವರು ನಿಮಗೆ ಅಡ್ವೈಸ್ ಮಾಡ್ತಾರೆ ಯಾವುದಕ್ಕೆ ಎಷ್ಟು ಪೇ ಮಾಡಬೇಕು ಅಂತ. ಆ್ಯಂಡ್ ಎಲ್ಲರೂ ಎಲ್ಲದನ್ನು ತಗೋಬೇಕು ಅಂತ ಇಲ್ಲ, ಕೆಲವೊಂದಿಷ್ಟು ಮ್ಯಾಂಡೇಟರಿ ಇದೆ, ಕೆಲವೊಂದಿಷ್ಟು ಆಪ್ಷನಲ್ ಇದೆ. ಇದನ್ನು ಕೂಡ ನಿಮಗೆ ಫಿನಾನ್ಸ್ ಅಡ್ವೈಸರ್ ಅಂತ ಯಾರು ಇರ್ತಾರೆ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅಂತ. ಇದರಲ್ಲಿ ನಾನು ಯಾವುದಾದ್ರೂ ಇನ್ಶೂರೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬಿಟ್ಟಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ನ ಪಿನ್ ಮಾಡಿರ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.